Hi everyone, so welcome back to my YouTube channel. ಇವತ್ತು ಲಾಸ್ಟ್ ಡೇ ಆಫ್ ಮೈ ಕಾಲೇಜ್ ಆ್ಯಂಡ್ ಕಣ್ಮುಚ್ಚಿ ಕಣ್ಬಿಡೋ ಅಷ್ಟರಲ್ಲೇ ಕಾಲೇಜ್ ಮುಗ್ದೋಯ್ತು. ಇವಾಗ ರೆಡಿಯಾಗಿ ಕಾಲೇಜಿಗೆ ಹೋಗ್ಬೇಕು. ಸೊ ಗೆಟ್ ರೆಡಿ ವಿತ್ ಮೀ. ಫಸ್ಟ್ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ಸ್ಕಿನ್ ಕೇರ್ ಇಸ್ ದ ಮಸ್ಟ್. ಇಫ್ ಯು ಹ್ಯಾವ್ ನಾಟ್ ಸ್ಟಾರ್ಟೆಡ್ ಯೋರ್ ಸ್ಕಿನ್ ಕೇರ್, ಯು ಹ್ಯಾವ್ ಟು. ಸ್ಕಿನ್ ಕೇರ್ ಇಸ್ ಮಸ್ಟ್ ಗೈಸ್. ಫಸ್ಟ್ ಮಾಯ್ಶ್ಚರೈಸರ್. ನಾನು ಮಾಯ್ಶ್ಚರೈಸರು ಖಾಲಿ ಆಗ್ಬಿಟ್ಟಿದೆ. ಅಲ್ಲಿ ಕಟ್ ಮಾಡಿ ಹಾಕೊಂಡು ಕಟ್ ಮಾಡಿ ನನ್ನ ಕಾಲೇಜು ಮುಗ್ದೋಯ್ತು, ಮಾಯ್ಶ್ಚರೈಸರ್ ಮುಗ್ದೋಯ್ತು. ಇವಾಗ ಇಲ್ಲಿ ಕಟ್ ಮಾಡಿದ್ದೀನಿ ಗೈಸ್. ಜಸ್ಟ್ ಮಿಡಲ್ ಕ್ಲಾಸ್ ಫ್ರೆಂಡ್ಸ್. ಓ, don't dare to judge me. Moisturizer first. Moisturize your skin. Moisturizer ಆದ್ಮೇಲೆ ನೆಕ್ಸ್ಟ್ ಸನ್ಸ್ಕ್ರೀನ್. ಸ್ವೆಟ್ಟಿಂಗ್ ಇದ್ರೆ ಪ್ರಾಬ್ಲಮ್ ಅರ್ಥ ಆಗುತ್ತೆ. ಇಷ್ಟು ಕಷ್ಟ ಓಪನ್ ಮಾಡೋದು ಥಿಂಗ್ಸ್ನ ಅಂತ. ಬರೋ ವಾ ಫಿಂಗರ್ ಬರೀ ವಿಡಿಯೋ ಮಾಡಿ ಮಾಡಿ ಇಟ್ಕೊತೀನಿ, ಯಾವುದನ್ನು ಅಪ್ಲೋಡೇ ಮಾಡಲ್ಲ. ನಂಗೆ ಅದೇ ಬೇಜಾರು. ನಂಗೆ ಎಡಿಟ್ ಮಾಡೋಕೆ ಟೈಮ್ ಸಿಗಲ್ಲ. A few inches later. ನೀವು ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ, ಬ್ಲಾಗರ್ ಆಗಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪೇಷನ್ಸ್ ಟೈಮ್ನೆಲ್ಲ ಡೆಡಿಕೇಟ್ ಮಾಡಬೇಕು ಅಂತ. ಸಾಂಗ್ ಹಾಕೊಂಡು ರೆಡಿ ಆಗಬೇಕಿತ್ತು, ಚೆನ್ನಾಗಿರ್ತಿತ್ತು. ಆದರೆ ವಿಡಿಯೋ ಮಾಡ್ತಾ ಇದ್ದೀನಿ ಫೋನಲ್ಲಿ, ಅದಕ್ಕೆ ಸಾಂಗ್ ಹಾಕೋಕ್ಕಾಗಲ್ಲ. ಕರೆಂಟು ಇಲ್ಲ, ಶೆಕೆ. ಕರೆಂಟ್ ಇಲ್ಲ ಗೈಸ್, ಶೆಕೆ ಆಗ್ತಾ ಇದೆ. ಫಸ್ಟ್ ನಾನು ಟ್ರೈಪಾಡ್ ತಗೋಬೇಕು ಆ್ಯಂಡ್ ಮೈಕ್ ತಗೋಬೇಕು. ನನಗೆ ಏನ್ ತಗೊಳಕ್ಕೂ ಮನ್ಸಿಲ್ಲ, ಏನ್ ಮಾಡಕ್ಕೂ ಮನ್ಸಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸ್ಟೋರೇಜ್ ಇಲ್ಲ ಅಂತ ವಿಡಿಯೋ ಸ್ಟಾಪ್ ಹೋಯ್ತು. ನಂಗೆ ಏನೋ ಹೆಂಗೋ ಕಷ್ಟಪಟ್ಟು ಮಾಡ್ತಾ ಇದ್ದೀವಿ. ಇದಕ್ಕಾದ್ರೂ ನೀವು ಸಪೋರ್ಟ್ ಮಾಡಬೇಕು. ನನ್ನ ಸ್ಟೋರೇಜ್ ಇಲ್ಲ, ಟ್ರೈಪಾಡ್ ಇಲ್ಲ, ಮೈಕ್ ಇಲ್ಲ ಮಾತಾಡೋಕ್ಕೆ. ನಾನಂತೂ ಹುಚ್ಚಿ ಆಗ್ತೀನಿ ಪಕ್ಕ. ಇವಾಗ ಏನು ಮಾಡಬೇಕು? ನೆಕ್ಸ್ಟು ಮಾಯ್ಶ್ಚರೈಸರ್ ಆಯಿತು, ಸನ್ಸ್ಕ್ರೀನ್ ಆಯಿತು. ಇವಾಗ ಐಲೈನರ್ ಮತ್ತು ಲಿಪ್ಸ್ಟಿಕ್ ಹಾಕ್ಕೊಬೇಕು. ಅದು ಹಾಕೊಳ್ಳೋಕ್ಕೆ ಮೇಕಪ್ ಪೌಚ್ ಕೆಳಗಡೆ ಇಟ್ಟಿದ್ದೀನಿ, ಅದ್ರ ಮೇಲೆ ಫೋನ್ ಇಟ್ಟಿದ್ದೀನಿ. ಸೊ ಮೈ ಮೇಕಪ್ ಪೌಚ್ ಆ್ಯಂಡ್ ಮೈ ಸಪ್ಲಿಮೆಂಟ್ ಬಾಕ್ಸ್ ಇಸ್ ಮೈ ಟ್ರೈಪಾಡ್ ಗೈಸ್. ಏನು ಗೊತ್ತಾ, ನಾನು 2 ಮಿನಿಟ್ಸಿಂದ ಕಂಟಿನ್ಯೂಸ್ ಆಗಿ ಹುಚ್ಚಿ ಥರ ಮಾತಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೆ. ಆದರೆ ಫೋನ್ ನೋಡಿದಾಗ ಆಫ್ ಆಗಿತ್ತು. ಸ್ಟೋರೇಜ್ ಇಲ್ಲದೆ ಇರೋ ಕಾರಣ ನಮ್ಮ ವಿಡಿಯೋ ಆಫ್ ಆಗಿತ್ತು. ಅದು ನಾನು ನೋಡ್ಕೊಂಡೇ ಇಲ್ಲ. ನಾನು ಇಷ್ಟೊತ್ತು ಮಾತಾಡಿದೆಲ್ಲ ವೇಸ್ಟು. ಪರವಾಗಿಲ್ಲ, ಇನ್ನೊಂದ್ಸಲ ಮಾತಾಡ್ತೀನಿ. ಏನು ಗೊತ್ತಾ, ಅವಾಗ ಏನು ಮಾತಾಡಿದೆ ಅಂತ ನೆನಪಿಲ್ಲ, ಆದರೂ ನೆನಪಿಸ್ಕೊಂಡು. ಏನಂದರೆ ನೆಕ್ಸ್ಟು ಲಿಪ್ ಲೈನರ್ ಆಗಿತ್ತು ಅಲ್ಲ, ಸ್ಟೋರೇಜ್ ಇಲ್ಲ, ಅದಕ್ಕೆ ವಿಡಿಯೋ ಆಗ್ತಾ ಇಲ್ಲ. ನಂಗೆ ಆಗ್ತಾ ಇಲ್ಲ. ಇವಾಗ ಲಿಪ್ ಲೈನರ್ ಆದಮೇಲೆ ಲಿಪ್ಸ್ಟಿಕ್ ಹಾಕ್ಕೊಬೇಕು. ಆದರೆ ಫೋನಲ್ಲಿ ನಾನು ಇಲ್ಲಿ ಎದುರುಗಡೆ ಚೆನ್ನಾಗಿ ಕಾಣಿಸ್ತೈತೆ. ಅಲ್ಲಿ ಕಾಣಿಸ್ತಾನೇ ಇಲ್ಲ. ಫೋನಲ್ಲಿ ಕಾಣಿಸ್ತಾನೆ ಇಲ್ಲ. ಎದುರುಗಡೆ ಚೆನ್ನಾಗೇ ಕಾಣಿಸ್ತೈತೆ. ಅಯ್ಯೋ 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 ಅಯ್ಯೋ. ಈ ಲಿಪ್ಸ್ಟಿಕ್ಕು ಖಾಲಿ, ನನ್ನ ಮೈಂಡು ಖಾಲಿ, ನನ್ನ ಲೈಫು ಖಾಲಿ, ಎಲ್ಲ ಖಾಲಿ ಖಾಲಿ.
ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಆದರೆ ನನ್ನ ಲಿಪ್ಸ್ ಚೆನ್ನಾಗೈತೆ. ನೆಕ್ಸ್ಟ್, ಅದು ಬೆಳಕು ಬರ್ತಾ ಇರೋದ್ರಿಂದ ಲಿಪ್ಸ್ಟಿಕ್ ಕಾಣಿಸ್ತಾ ಇಲ್ಲ, ಲೈಟಾಗಿ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ಮಿರರಲ್ಲಿ ತುಂಬ ಡಾರ್ಕಾಗಿ ಕಾಣಿಸುತ್ತೆ. ಯಾವ್ದು ಸುಳ್ಳು ಯಾವ್ದು ನಿಜ ಗೊತ್ತಿಲ್ಲ. ಫೋನ್ ನಿಜನಾ, ಮಿರರ್ ನಿಜನಾ? ಯಾವಾಗಲೂ ಹಿಂಗೆ ಆಗುತ್ತೆ. ನಾನು ಚೆನ್ನಾಗಿ ನನಗೆ ಲಾಸ್ಟ್ ಡೇ ಅಲ್ವಾ, ಅದಕ್ಕೆ ಮಿಣಿ ಅಂತ ಹೋಗೋಣ ಅನಿಸ್ತಾ ಇದೆ. ಅದಕ್ಕೆ ಸ್ವಲ್ಪ ಗ್ಲಾಸ್ ಹಾಕೊಳ್ಳೋಣ ಅಂತ ಇದ್ದೀನಿ. ಏನು ಗೊತ್ತಾ, ನಾನು ಗ್ಲಾಸ್ ಲೈಟಾಗಿ ಹಾಕೋತೀನಿ ಆಯ್ತಾ, ಜಾತ್ರೆ ಥರ ಕಾಣಿಸುತ್ತೆ. ಇಲ್ಲ ಅಂದರೆ ಅಯ್ಯೋ ಇದು ಕಾಣಿಸ್ತಾ ಇಲ್ಲ ದರಿದ್ರ. ಪಿಂಕಿ ಕಾಣಿಸ್ತಿ, ಪಿಂಕಿ. ಕರೆಂಟ್ ಬಂತು. ಇಲ್ಲಿ ಕಾಣಿಸ್ತಾ ಇತ್ತಾ? ನೆಕ್ಸ್ಟ್ ಬಾಯ್. ನನ್ನ ತಲೆಯನ್ನು ಬಾಜಾಗಿಲ್ಲ, ಹಿಂಗೆ ಚೆನ್ನಾಗಿದೆ. ಪೋನಿ ಹಾಕ್ಲಾ, ಹೇರ್ ಬಿಡ್ಲಾ? ಚೆನ್ನಾಗಿ ಕಾಣಿಸುತ್ತಾ ಪೋನಿ? ನಿನ್ನೆ ಹೇರ್ ಬಿಟ್ಟಿದೆ, ಇವತ್ತು ಒಡಿಯೋ ಸಜೆಸ್ಟ್. ನಂಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ? ಫ್ರೀ ಹೇರ್ ಬಿಟ್ರೇನೋ, ಪೋನಿ ಹಾಕಿದ್ರೇನೋ, ಹುಚ್ಚಿ ಥರ. One eternity later. ಹೇರ್ ಬಿಟ್ಕೊಂಡು ಹೋಗ್ತೀನಿ. ಫೈನಲ್, ದಿಸ್ ಇಸ್ ಫೈನಲ್. ಆದರೆ ಶೆಕೆ ಆಗುತ್ತೆ. ಫ್ಯಾನ್ ತಗೊಳಿತೀನಿ. ಪ್ರಾಬ್ಲಮ್ಮು ನಾನು ಹೇಳಿ, ಸೊಲ್ಯೂಷನ್ ನಾನು ಹೇಳಿ, ಪಕ್ಕ ಹುಚ್ಚಿ ಆಗ್ತೀನಿ ನಾನು. ಸದ್ಯದಲ್ಲೇ ಹುಚ್ಚಿ ಆಗ್ತೀನಿ, ಅತಿ ಶೀಘ್ರದಲ್ಲಿ. ಇವಾಗ ತಲೆ ಬಾಚಿ ನೆಕ್ಸ್ಟು ಹೋಗಬೇಕು, ಯಾಕೆಂದರೆ ಆಲ್ರೆಡಿ ಕಾಲೇಜಿಗೆ ಟೈಮ್ ಆಗಿದೆ. ಬಾಯ್ ಬಾಯ್. ಸೊ ಇವಾಗ ಆಲ್ರೆಡಿ ಲೇಟ್ ಆಗಿದೆ, ಹೋಗಬೇಕು ಕಾಲೇಜ್. ಇವಾಗ ನಮ್ಮ ಮುಂದಿನ ನಿಲ್ದಾಣ ನಮ್ಮ ಕಾಲೇಜಿಗೆ. ನೋಡೋಣ ಬನ್ನಿ ಯಾರ್ಯಾರ ರಿಯಾಕ್ಷನ್ ಹೆಂಗಿರುತ್ತೆ, ಯಾರ್ಯಾರು ಹೇಳ್ತಾ ಇರ್ತಾರೆ, ಏನು ಮಾಡ್ತಾ ಇರ್ತಾರೆ, ಅವ್ರ ರಿಯಾಕ್ಷನ್ ನೋಡೋಣ ಬನ್ನಿ. ನಿಮಗೂ ತೋರಿಸ್ತೀನಿ, ಯೋಚನೆ ಮಾಡಬೇಡಿ. ಅಂಟಿಲ್ ಆ್ಯಂಡ್ ವೈಟ್. ಹಾಯ್ ಮಾಡಿಸ್ತೀನಿ, ಸ್ಮೈಲ್ ಮಾಡಿ ನಮ್ಮ ಜೊತೆ ಮಾಡ್ತೀಯಲ್ಲ ಸರ್. ಸಂಕೀರ್ತನ ಹೇಳ್ತಾವಳೆ ಸರ್. ನಾನು ಕಾಣ್ತಾ ಇಲ್ಲ. ಬೆಳಕಲ್ಲ, ದರ್ಶನ. ಏಯ್, ಅಗಲಿಕೆ ಅನಿವಾರ್ಯ, ಸಿಗುತ್ತಿರುವ ಗೆಳೆಯ ಸ್ನೇಹವೇ. ನೋಡಿ ಗೈಸ್, ಇವಾಗ ನಾವು ರಿಯಾಕ್ಷನ್ ಕೇಳೋಣ. ಫೈನಲ್ ಡೇ ಆಫ್ ಕಾಲೇಜ್. ಹೆಂಗಿದೆ ರಿಯಾಕ್ಷನ್? ತುಂಬಾ ಚೆನ್ನಾಗಿದೆ. ಹೌದಾ? ಎಸ್, ಇಟ್ಸ್ ಗ್ರೇಟ್. ನಿಮ್ಮ ಅನಿಸಿಕೆ ಹೇಳಿ. ನಿಮ್ಮ ಅನಿಸಿಕೆ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ಅಂತ ಹೋಗ್ಬಿಟ್ಟು ಇಲ್ಲೊಂದು ಓವರ್ ಆಕ್ಟಿಂಗ್ ಇದೆ ನಮ್ದು ಬಾಯಿ ಬೆಳಕಿ ಮತ್ತೆ ಓವರ್ ಆಕ್ಟಿಂಗ್ ಗೀತಾಗೆ ಜೈ. ಹೇಳಿ ನಿಮ್ದು ಅನಿಸಿಕೆ ಹೇಳಿ, ಒಪಿನಿಯನ್ ಹೇಳಿ. ಫೈನಲ್ ಡೇ ಈ ಕಾಲೇಜ್ನ ಅಂತೂ ಇಂತೂ ಬರೀ ಗಂಡನ್ಸಿದ್ದೇನೆ, ಯಾವಾಗ್ಲೂ ಇವಳು ತೋರಿಸ್ತೀನಿ. ಇವಳು ಯಾವಾಗ್ಲೂ ಎಲ್ಲರೂ ಗಂಡನ್ಸಿದ್ದೇಗೂ ಹೋಯ್ತಾಳೆ ಇವಳು. ಅಲ್ಲಿ ಒಂದು, ಇಲ್ಲಿ ಒಂದು, ಎಲ್ಲೆಲ್ಲೂ ನಾನೇ ಫೋಟೋ ಬೇಕಾ? ನಿಂಗೆ ಹೋಗ್ತೀನಿ. ಇಲ್ಲಿ ನೋಡಿ ಫೋಟೋ ಸೆಷನ್ಸ್ ನಡೀತಾ ಇದೆ, ವಿಡಿಯೋ ಸೆಷನ್ ಲಾಸ್ಟ್ ಡೇ ಅಂತ. ಆಮೇಲೆ ನಾನೆಲ್ಲಿ
ಸೆಲ್ಫಿ ಕ್ವೀನ್ ಅರ್ಧ ಫೇಸ್ ಕೈ ಹಿಡ್ಕೊಂಡು ತುಟಿನಿಂಗ್ ಮಾಡಿ ಸ್ಪ್ರೌಟ್ ಮಾಡಿ ನೋಡಿ ಕಾಲೇಜ್ ಲಾಸ್ಟ್ ಡೇ ಅಂದ್ರೂ ಫ್ರೀನೇ ಬಿಡ್ತಾ ಇಲ್ಲ ಗೈಸ್, ಪ್ರೆಸೆಂಟೇಷನ್ ಮಾಡಿಸ್ತವ್ರೆ. ನೆಕ್ಸ್ಟು ಕನ್ಫೆಷನ್ ಆಡಿಸ್ತಿದ್ರು. 2 ಕನ್ಫೆಷನ್ ಬರಿಬೇಕು, ಯಾರಿಗಾದ್ರೂ ಬರಿಬೋದು, ಏನ್ ಬೇಕಾದ್ರೂ ಬರಿಬೋದು. ಇವಾಗ ಬಾಯ್ಸ್ ಅಂಡ್ ಗರ್ಲ್ಸ್ ಎಲ್ಲ ಸೇರಿ ತಂಬ್ ಇಂಪ್ರೆಷನ್ ಆಗ್ತಾ ಇದ್ದಾರೆ. ಅಂದ್ರೆ ತಂಬ್ಗೆ ಪೇಂಟ್ ಮಾಡಿಕೊಂಡು ಒಂದು ಬ್ಲ್ಯಾಕ್ ಪೇಪರ್ ಮೇಲೆ ಪ್ರೆಸ್ ಮಾಡಿ ಆಮೇಲೆ ಅದ್ರ ಮೇಲೆ ಸೈನ್ ಆಗ್ತಾ ಇರೋದು. ತೋರ್ಸು ವಾಸು ತೋರ್ಸು. ರ್ಯಾಂಡಮ್ ಆಗ ಪ್ಲೇಸ್ ಆಗಲ್ಲ. ಅಂದ್ರೆ ಮಧ್ಯಾಹ್ನ ಅಂದಿರ್ಲಿ ಅಂತ ಸೆಂಟರ್ ಪಾಯಿಂಟ್. ಅಂದ್ರೆ ಮಧ್ಯಾಹ್ನ ಅಂದಿರ್ಲಿ ಅಂತ ಸೆಂಟರ್ ಪಾಯಿಂಟ್. ಇವನ್ ಕೊನೆಗಾಗ್ತವನೆ. ಆಯ್ತು, ನೀನ್ ಎಲ್ಲರ ಜೊತೆ ರೊಮ್ಯಾನ್ಸ್ ಮಾಡಬೇಡ ಕೊಡು. ನಾನು ಇಲ್ಲೇ ಇರ್ತೀನಿ ಮೈಸೂರಲ್ಲಿ. ಅವಾಗ ಹೇಳು, ನೋಡ್ ಮಾಡು, ನಂಬರ್ ಕೊಡು. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ನೀವ್ ತಾಕತ್ತಿದ್ರೆ ಒಂದ್ ವಿಡಿಯೋ ಮಾಡಿ ತೋರ್ಸು ಅಂತ ಹೇಳು. ಕನ್ನಡದ ಕಂದಮ್ಮ ಸುದೀಪ್, ಕಿಚ್ಚ ಸುದೀಪ್. ನಾವೆಲ್ಲ CSK. ಸೊ ಬನ್ನಿ ನಾವು ತಂಬ್ ಇಂಪ್ರೆಷನ್ ಹಾಕೋಣ. ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ಬಿಟ್ಟು ವೈಟ್ ಆ್ಯಂಡ್ ವೈಲೆಟ್ ಕಲರ್ನ ಮಿಕ್ಸ್ ಮಾಡಿದ್ವಿ. ಅದು ಲ್ಯಾವೆಂಡರ್ ಕಲರ್ ಬಂತು, ಚೆನ್ನಾಗಿತ್ತು, ಕ್ಯೂಟಾಗಿ. ಆಮೇಲೆ ಅದರ ಕೆಳಗಡೆ ಸೈನ್ ಹಾಕಿ ಹಾಗೆ ಸ್ವಲ್ಪ ಡೂಡಲ್ ಕೂಡ ಮಾಡಿದ್ವಿ. ಮಾತಾಡಿ ಸಾಯಿಲ್ ಬೈದು ಪಾರ್ಟಿ ಅದು. ಹಾಯ್ ಗಾಯ್ಸ್, ನಾವು ಐಟಮ್ಸ್ ತಗೊಳಕ್ ಹೋಗ್ತಾ ಇದೀವಿ ಈಗ. ಹೆಂಗೆ ಥರ ಆಗ್ಬೇಕು, ಹಿಂದಿ ಏನಾಗಬೇಕು ಯಾವಾಗ ಹೋಗಬೇಕು. ಬನ್ನಿ ಗೈಸ್ ನಮ್ಮ ಜೊತೆ. ನಾವು ಏನೋ ಸಪ್ರೇಟ್ ಆಗಿ ಸರ್ಪ್ರೈಸ್ ಮಾಡ್ತೀವಿ. ಅಂದ್ರೆ ನಿಮಗೆ ಸರ್ಪ್ರೈಸ್, ನಮಗೆ ಸರ್ಪ್ರೈಸ್ ಅಲ್ಲ, ನಮಗೂ ಸರ್ಪ್ರೈಸ್. ಫಸ್ಟ್ ಟೈಮ್ ಹೋಯ್ತಾ ಇರೋದು ನಾವು ಹಿಂಗೆ ಒಟ್ಟಿಗೆ. ಅದು ಕ್ಲಾಸ್ ಅವರೆಲ್ಲ ಗರ್ಲ್ಸ್ ಅಂಡ್ ಬಾಯ್ಸ್ ಅಂತ. ಬನ್ನಿ ನಮ್ಮ ಜೊತೆ ಡೇ 2 ವೆಯ್ಟ್ ಮಾಡಿ ಬ್ಲಾಗ್ಗೆ. ನೋಡಿ ಗೈಸ್ ಆಡ್ಕೋತಾರೆ ನನ್ನ. ಎಲ್ಲರೂ ಕ್ಲಾಸಲ್ಲೆಲ್ಲ ರೇಗಿಸ್ತಾರೆ ಗೈಸ್ ನನ್ನ ನೋಡಿ. ನಾನು ಆ ಥರ ಅಲ್ಲ ಗೈಸ್, ಬೇರೆಯವ್ರಿಗೆ ಹಾಕೊಡ್ತಾಳೆ ಗೈಸ್ ಹೇಳು ಹಿಂಗೆ ರೇಗಿಸಿ ಅಂತ. ಬನ್ನಿ ನಾವು ಏನೋ ಮಾಡ್ತೀವಿ. ನೆಕ್ಸ್ಟ್ ಲೋಗಲ್ ಎಷ್ಟು ಚಿಕ್ಕದು ನನ್ನ ಬ್ಯಾಗ್ ಇಡ್ಸೋದು. ಎಲ್ಗಿಡದ್ ನನ್ನ ಬ್ಯಾಗ್? ತಳ್ಕೊಂಬತ್ತಾಳೆ ಅವಳು. ಫಸ್ಟ್ ಏನು ರೈಸ್ನಾ? ಎಣ್ಣೆ ಇಲ್ಲ ಐತಲ್ಲ, ಯಾವ್ದು ಕೈಗೆ ಸಿಗುತ್ತೆ ಬೇಗ ಅದ ತಗೊಳ್ಳಿ. ನಾವು ಕ್ಲಾಸ್ ಅವರೆಲ್ಲ ಸೇರಿ ಏನೋ ಪ್ಲ್ಯಾನ್ ಮಾಡಿದ್ವಿ. ಸೊ ಅದ್ರದ್ದು ಪ್ರಿಪ್ರೇಷನ್ ನಡೀತಾ ಇದೆ. ಆ್ಯಂಡ್ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬರೋದಾ ಮತ್ತೆ?